ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಇನ್ನೊಂದು ಸಾರಿ ಶಾಲೋಮ್. ಪ್ರೀತಿಯ ದೈವಜನರೇ, ಈ ಒಂದು ಪರಿಶುದ್ಧವಾದ ದಿನದಲ್ಲಿ, ಆರಾಧನೆಯ ದಿನದಲ್ಲಿ, ಈ ಭಾನುವಾರ ದಿನದಲ್ಲಿ ದೇವರ ಸೇವಕನಾಗಿ ವಿಡಿಯೋ ಮೂಲಕ, ವಾಕ್ಯದ ಮೂಲಕ ನಿಮ್ಮನ್ನು ಸಂಧಿಸುವುದು ಎಷ್ಟು ಆಶೀರ್ವಾದವೆಂಬುದಾಗಿ ನಾನು ನೆನೆಸುತ್ತೇನೆ. ನಾವೀಗ ಪ್ರಾಮುಖ್ಯವಾದ ಸಮಯಕ್ಕೆ ಬಂದಿದ್ದೇವೆ. ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ಹಾಗಾಗಿ ದೇವರ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವನ್ನು ನಾವು ಓದಿಕೊಳ್ಳೋಣ. ಕೊಲೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. ಕೊಲೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. ಎಲ್ಲರೂ ಸತ್ಯವೇದವನ್ನು ನನ್ನ ಜೊತೆಗೆ ತಿರುಗಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಾನು ನಿಮಗೋಸ್ಕರ ಓದೋದಕ್ಕೆ ಇಷ್ಟಪಡುತ್ತೇನೆ. ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಳೆಯುಳ್ಳದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ ಎಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡುವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವೇ. ಎಲ್ಲರ ಕಣ್ಣುಗಳು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದ ತಂದೆಯೇ, ಈ ಮುಂಚಾನ ವೇಳೆಯಲ್ಲಿ ಪರಿಶುದ್ಧವಾದ ದಿನದಲ್ಲಿ ನನಗೆ ಸ್ತೋತ್ರ. ಈಗ ನಿನ್ನ ವಾಕ್ಯ ಓದಿದ್ದೇವೆ, ಧ್ಯಾನ ಮಾಡೋಕ್ಕೆ ಹೋಗ್ತಾ ಇದ್ದೇವೆ. ದೇವರೇ, ನೀನೇ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡು. ನಮಗೇನು ಹೇಳಬೇಕು ಅಂದ್ಕೊಂಡಿದೆಯೋ ಹೇಳಿಕೊಡು ಕರ್ತನೆ. ಈ ನಾಮದ ಮಹಿಮೆಗೋಸ್ಕರ ಪ್ರೇ ಮಾಡಿಕೊ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬಿಡುತ್ತೇವೆ ಪರಲೋಕದ ತಂದೆಯೇ, ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಪ್ರಾಮುಖ್ಯವಾದ ಸಮಯಕ್ಕೆ ಬಂದಿದ್ದೇವೆ. ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ದೇವರಿಗೆ ಸ್ತೋತ್ರವಾಗಲಿ. ಒಂದು ಶಿರೋನಾಮವನ್ನು ತೆಗೆದುಕೊಂಡು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಆ ಶಿರೋನಾಮ ಈ ರೀತಿಯಾಗಿರುವಂಥದ್ದಾಗಿದೆ, ಸಮಯ ಇಲ್ಲ, ಅಥವಾ ಇಂಗ್ಲಿಷ್ ನೋಡುವಾಗ ನೋ ಟೈಮ್. ಪ್ರಿಯರೇ, ಈ ಸಂದೇಶವನ್ನು ಜಾಗೃತಿಯಿಂದ ನೀವು ಗಮನಿಸಿರಿ. ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಅಥವಾ ಪ್ರತಿದಿನ ಈ ಸಮಯವಿಲ್ಲ 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 ಅಥವಾ ಇಂಗ್ಲಿಷ್ ಪದ ನಮಗೆ ಬೇಗನೆ ಬರುವಂಥದ್ದಾಗಿದೆ, ನೋ ಟೈಮ್ ನೋ ಟೈಮ್ ನೋ ಟೈಮ್ ಎಂಬುದಾಗಿ. ಇದು ದಿನದಲ್ಲಿ ಎಷ್ಟೋ ಸಾರಿ ಹೇಳಿಬಿಟ್ಟಿರ್ತೇವೆ. ಇದು ನಮಗೆ ಒಂದು ಕಂಠಪಾಠದ ಒಂದು ವಚನ ಆಗ್ಬಿಟ್ಟಿದೆ. ಸೊ ಹಾಗಾಗಿ ನಾವು ಸಮಯವಿಲ್ಲ ಎಂಬುದಕ್ಕೆ ಹೇಳುವಾಗ ನಾವು ಗ್ರಹಿಸಿಕೊಂಡು ಹೇಳೋಣ. ಯಾವುದಕ್ಕೂ ನಾವು ಸಮಯ ಇಲ್ಲ ಎಂಬುದಾಗಿ ಹೇಳಬೇಕು, ಯಾವುದಕ್ಕೂ ನಾವು ಸಮಯ ಇದೆ ಎಂಬುದಾಗಿ ಹೇಳಬೇಕೆಂಬುದಾಗಿ ಗ್ರಹಿಸಿಕೊಂಡು ನಾವು ಹೇಳೋಣ. ಅನೇಕ ಸಾರಿ ಒಳ್ಳೆಯದಕ್ಕೂ ಸಮಯ ಇಲ್ಲ ಎಂಬುದಾಗಿ ಹೇಳ್ತೇವೆ, ಕೆಟ್ಟದಕ್ಕೂ ಸಮಯ ಇಲ್ಲ ಎಂಬುದಾಗಿ ಹೇಳ್ತೇವೆ. ಈ ಸಂದೇಶದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಈ ದಿನ ಖಂಡಿತವಾಗಲೂ ಮಾತಾಡ್ತಾನೆ. ಯಾವುದಕ್ಕೂ ಸಮಯವಿಲ್ಲ, ಯಾವುದಕ್ಕೂ ಸಮಯ ಇದೆ ಎಂಬುದಾಗಿ ಹೇಳಬೇಕು ಎಂಬುದಾಗಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ, ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಳೆಯುವುದೆಂದು ಉಪಯೋಗಿಸಿಕೊಳ್ಳಿರಿ ಎಂಬುದಾಗಿ. ಜಾಗೃತ ಗಮನಿಸಿರಿ. ಈ ಸಮಯ ಅನ್ನುವಂಥದ್ದು ಬಹಳ ಬಹಳ ಬೆಲೆ ಬಾಳುವಂಥದ್ದು, ಬಹಳ 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 ಬೆಲೆ ಬಾಳುವಂಥ ಸಮಯ ಇದು ಆಗಿದೆ. ಈ ಸಮಯವನ್ನು ನಾವು ಯಾವುದಕ್ಕೆ ಕೊಡ್ತಾ ಇದ್ದೇವೆ? ಈ ಬೆಲೆ ಬಾಳುವಂಥ ಸಮಯವನ್ನು ನಾವು ಪ್ರತಿದಿನ ಯಾವ ರೀತಿಯಾಗಿ ಖರ್ಚು ಮಾಡ್ತಾ ಇದ್ದೇವೆ ಎಂಬುದಾಗಿ ಒಂದು ಸಾರಿ ನಾವು ಗ್ರಹಿಸ್ಕೋಬೇಕಾಗಿದೆ. ಓಕೆ, ಈ ದಿನಗಳಲ್ಲಿ ನೋಡುವಾಗ ಮನುಷ್ಯನು ಅನೇಕ ಸಮಯಗಳನ್ನು ಮೊಬೈಲ್ ಜೊತೆಗೆ ಆತನ ಸಮಯವನ್ನು ಕಳೆಯುತ್ತಾನೆ, ಸೀರಿಯಲ್ಗಳ ಜೊತೆಗೆ ಸಮಯವನ್ನು ಕಳೆಯುತ್ತಾರೆ, ಸಿನಿಮಾ ಥಿಯೇಟರ್ಗಳಿಗೂ ಹೋಗಿ 3 ತಾಸುಗಳು ಕೂತುಕೊಂಡು ಸಮಯವನ್ನು ಕಳೆಯುತ್ತಾರೆ. ಓಕೆ, ಇನ್ನು ಅನೇಕ ರೀತಿಯಾದ ಒಂದು ವ್ಯರ್ಥವಾದ ಸಮಯವನ್ನು ಕಳೆಯುತ್ತಾರೆ. ಆದರೆ ಯಾವುದಕ್ಕೂ ಸಮಯ ಕೊಡಬೇಕು ಅದಕ್ಕೂ ಸಮಯ ಕೊಡಲಾರದೆ, ಯಾವುದಕ್ಕೂ ಸಮಯ ಕೊಡಬಾರದು ಅದಕ್ಕೆ ಸಮಯ ಕೊಟ್ಟುಕೊಂಡು ಜೀವನವನ್ನು ಜೀವಿಸ್ತಾ ಇರ್ತಾರೆ. ಯಾಕಂದ್ರೆ ಮತ್ತು ಈ ಜೀವನದ ಒಂದು ಯಾತ್ರೆ, ಈ ಜೀವಿತವು ನಮಗೆ ಶಾಶ್ವತವಲ್ಲ, ಬೇಗನೆ ಈ ಜೀವಿತವನ್ನು ಮುಗಿಸ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಚಿಕ್ಕ ಜೀವನದಲ್ಲಿ ಸಮಯವನ್ನು ನಾವು ಬೆಳೆಯುವುದೆಂದು ಭಾವಿಸಿಕೊಂಡು ಅದನ್ನು ಪ್ರಯೋಜನಕರವಾಗಿ ಮಾಡಿಕೊಳ್ಳೋಣ, ಅದನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳೋಣ. ಈ ದಿನ ಯಾವುದಕ್ಕೆ ಸಮಯವಿಲ್ಲ? ಪ್ರಾರ್ಥನೆ ಮಾಡೋದಕ್ಕೆ ಸಮಯವಿಲ್ಲವಾ? ದೇವರ ವಾಕ್ಯವನ್ನು ಓದೋದಕ್ಕೆ ಸಮಯವಿಲ್ಲವಾ? ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಸಮಯವಿಲ್ಲವಾ? ದೇವರ ಸನ್ನಿಧಿಯಲ್ಲಿ ಸ್ವಲ್ಪ ಹೊತ್ತು ಕೂತುಕೊಳ್ಳೋದಕ್ಕೆ ಸಮಯವಿಲ್ಲವಾ?
ದೇವರನ್ನು ಆರಾಧಿಸೋದಕ್ಕೂ ಸಮಯವಿಲ್ಲವಾ? ಸಭೆಗೆ ಹೋಗುವುದಕ್ಕೂ ಸಮಯವಿಲ್ಲವಾ? ಅಥವಾ ಮಕ್ಕಳ ಜೊತೆಗೆ ಕುಟುಂಬದ ಜೊತೆಗೆ ಸಮಯ ಕಳೆಯುವುದಕ್ಕೂ ಸಮಯವಿಲ್ಲವಾ? ಯಾವುದಕ್ಕೆ ಸಮಯವಿಲ್ಲ ಎಂಬುದಾಗಿ ಹೇಳ್ತಾ ಇದ್ದೀರಾ? ಅಥವಾ ನಿಮ್ಮ ಜೀವನದಲ್ಲಿ ಯಾವುದಕ್ಕೂ ನೀವು ಒಂದು ಸಾರಿ ಗ್ರಹಿಸ್ಕೊಳ್ರಿ, ಬಹಳ ಸಮಯ ಯಾವುದರೊಟ್ಟಿಗೆ ನೀವು ಕಳೀತಾ ಇದ್ದೀರಾ ಎಂಬುದಾಗಿ. ಆದ ಕಾರಣ ಈ ದಿನ ಜಾಗೃತಿನ ಕೇಳಿಸ್ಕೊಳ್ರಿ. ಯಾವುದಕ್ಕೂ ಸಮಯ ಇಲ್ಲ ಎಂಬುದಾಗಿ ಹೇಳಬೇಕು, ಯಾವುದಕ್ಕೂ ಸಮಯ ಇದೆ ಎಂಬುದಾಗಿ ಹೇಳಬೇಕು ಎಂಬುದಾಗಿ. ಮೊದಲನೇದಾಗಿ ಯಾವುದಕ್ಕೂ ಸಮಯವಿಲ್ಲ ಎಂಬುದಾಗಿ ಹೇಳಬೇಕು. ಕೆಟ್ಟ ಆಲೋಚನೆ ಮಾಡುವುದಕ್ಕೆ ಸಮಯ ಇಲ್ಲ ಎಂಬುದಾಗಿ ಹೇಳಬೇಕಾಗುತ್ತೆ. ಆಮೆನ್. ಓಕೆ, ಕೆಟ್ಟ ಆಲೋಚನೆ ಮಾಡುವುದಕ್ಕೆ ಸಮಯವಿಲ್ಲ. ಐ ಡೋಂಟ್ ಹ್ಯಾವ್ ಎ ಟೈಮ್ ಟು ಥಿಂಕ್ ಇನ್ ಬ್ಯಾಡ್ ವೇ. ಕೆಟ್ಟ ಆಲೋಚನೆ ಮಾಡುವುದಕ್ಕೆ ನನಗೆ ಸಮಯವಿಲ್ಲ ಎಂಬುದಾಗಿ ಹೇಳಬೇಕಾಗುತ್ತೆ. ನಾವು ಪ್ರತಿದಿನ ಉದಯದಿಂದ ಸಾಯಂಕಾಲದವರೆಗೂ ನಾವು ಆಲೋಚನೆ, ದೇವರು ಪ್ರತಿಯೊಬ್ಬ ಮನುಷ್ಯನಿಗೆ ಆಲೋಚನೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಾವು ಆಲೋಚನೆ ಮಾಡ್ತಾ ಇದ್ದೇವಲ್ವಾ? ಓಕೆ, ಕೆಟ್ಟ ಆಲೋಚನೆ ಬರ್ತದೆ, ಒಳ್ಳೆ ಆಲೋಚನೆ ಬರ್ತಾ ಇರ್ತದೆ. ಸೊ ಹಾಗಾಗಿ ಅನೇಕ ಸಾರಿ ನಾವು ಕೆಟ್ಟ ಆಲೋಚನೆ, ನಾವು ಅದಕ್ಕೋಸ್ಕರ ಸಮಯ ಕೊಡುವುದಿಲ್ಲ. ಯಾವುದಾದ್ರೂ ಕೆಟ್ಟ ಆಲೋಚನೆಗೋಸ್ಕರ ಸಮಯ ಕೊಡ್ತೇವೆ. ಯಾವುದಾದ್ರೂ ಒಳ್ಳೆ ಆಲೋಚನೆ ಬಂದ್ರೆ ಅದಕ್ಕೆ ನಾವು ಸಮಯ ಕೊಡುವುದಿಲ್ಲ. ಅನೇಕ ಆಲೋಚನೆಗಳು ಬರ್ತಾ ಇರ್ತವೆ, ಕೆಟ್ಟವು ಬರ್ತವೆ, ಒಳ್ಳೆವು ಬರ್ತದೆ. ಒಂದು ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ ಗೊತ್ತಾ? ಪಕ್ಷಿಗಳು ಆಕಾಶದಲ್ಲಿ ಹಾರ್ತಾ ಇರ್ತವೆ, ಅವನ್ನು ಹಾರಲಿಕ್ಕೆ ಬಿಡ್ರಿ, ಆದರೆ ಅವುಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ತಲೆ ಮೇಲೆ ಗೂಡು ಕಟ್ಟುವುದಕ್ಕೆ ಬಿಡಬೇಡ್ರಿ ಎಂಬುದಾಗಿ. ಹಾಗಾಗಿ ಆಕಾಶದಲ್ಲಿ ಅಥವಾ ಒಂದು ಗಾಳಿಯಲ್ಲಿ ಅನೇಕ ಆಲೋಚನೆಗಳು ಇದಾವೆ ಅಥವಾ ಹಾರ್ತಾ ಇರ್ತವೆ. ಯಾವುದಕ್ಕೂ ನೀವು ಗೂಡು ಕಟ್ಟುವುದಕ್ಕೆ ಅವಕಾಶ ಕೊಡ್ತೀರೋ ಅದು ಪ್ರಾಮುಖ್ಯವಾಗಿದೆ. ಒಳ್ಳೆ ಆಲೋಚನೆ ಮಾಡುವುದಕ್ಕೆ ಅವಕಾಶ ಕೊಡ್ರಿ. ಒಳ್ಳೆ ಆಲೋಚನೆಗೆ ನಿಮ್ಮ ಮನಸ್ಸಿನಲ್ಲಿ ಗೂಡು ಮಾಡುವುದಕ್ಕೆ ಅವಕಾಶ ಕೊಡ್ರಿ. ಕೆಟ್ಟ ಆಲೋಚನೆಗೆ ಬೇಡ. ಮತ್ತು ಮೇನ್ ಆಗಿ ನಾವು ಯಾವುದ್ರ ವಿಷಯವಾಗಿ ಕೆಟ್ಟದಾಗಿ ಆಲೋಚನೆ ಮಾಡಬಾರ್ದು. ಮೇನ್ ಆಗಿ 3 ವಿಷಯಗಳ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡಬಾರ್ದು. ಮೊದಲನೇದಾಗಿ, ನಿನ್ನ ವಿಷಯವಾಗಿ ಕೆಟ್ಟದಾಗಿ ಆಲೋಚನೆ ಮಾಡಬೇಡ. ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ ನಾವಲ್ಲಿ ನೋಡುವಾಗ 3 ಮತ್ತು 5ನೇ ವಚನದವರೆಗೂ ನಾವು ನೋಡುವಾಗ ಅಲ್ಲಿ ಒಬ್ಬ ಮನುಷ್ಯನು ತನ್ನ ವಿಷಯವಾಗಿ ಕೆಟ್ಟದಾಗಿ ಆಲೋಚನೆ ಮಾಡಿ ಏನ್ ಮಾಡ್ಕೊಳ್ತಾನೆ ನೋಡೋಣ ಬನ್ನಿ. ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ 3ರಿಂದ 5 ವಚನ ನಿಮಗೋಸ್ಕರ ಕೇಳಿಸಿಕೊಳ್ಳ್ರಿ. ಆಗ ಆತನು ಹಿಡಿಕೊಟ್ಟ ಯೂದನು ಆತನಿಗೆ ಮರಣದಂಡನೆಯ ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪ ಪಟ್ಟು ಆ 30 ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವರನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದನು ಅಂದನು. ಅದಕ್ಕವರು, ಅದು ನಮಗೇನು, ನೀನು ನೋಡಿಕೋ ಅಂದನು. ಆಗ ಅವನು ಆ ಹಣವನ್ನು ದೇವಾಲಯದೊಳಗೆ ಬೀಸಾಡಿಬಿಟ್ಟು ಹೊರಟು ಹೋಗಿ ಉರುಳು ಹಾಕಿಕೊಂಡು ಸತ್ತನು ಎಂಬುದಾಗಿ. ಪ್ರಿಯರೇ, ಜಗತ್ತು ಗಮನಿಸ್ರಿ. ನಾವು ಒಬ್ಬಂಟಿಗರಾಗಿರುವಾಗ ನಮ್ಮ ಆಲೋಚನೆಗಳ ಬಗ್ಗೆ ನಾವು ಜಾಗೃತರಾಗಿರಬೇಕು. ಕೆಟ್ಟ ಆಲೋಚನೆ ಬರುತ್ತದೆ, ಒಳ್ಳೆ ಆಲೋಚನೆ ಬರುವಂತದ್ದಾಗಿದೆ. ಸುಳ್ಳು ನೋಡುವಾಗ ಮತ್ತು ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ವಿಷಯದಲ್ಲಿ ಅದನ್ನು ತಪ್ಪುತ್ತಾ ಇರ್ತಾನೆ, ಕೆಟ್ಟದ್ದು ಮಾಡ್ತಾ ಇರ್ತಾನೆ. ಇಲ್ಲಿ ಇಸ್ಕರಿ ಯೂದನು ತಪ್ಪು ಕೆಲಸವನ್ನು ಮಾಡಿದ್ದಾನೆ, ಲೋಕ ರಕ್ಷಕನ್ನೇ ಹಿಡಿದುಕೊಟ್ಟಿದ್ದಾನೆ. ಸೊ ಈ ಒಂದು ತಪ್ಪು ಕೆಲಸ ವಿಷಯವಾಗಿ ಬಹಳವಾಗಿ ಒಬ್ಬಂಟಿಗನಾಗಿ ಆಲೋಚನೆ ಮಾಡ್ತಾ ಇದ್ದಾನೆ. ಮಾಡಿ ಏನ್ ಮಾಡ್ದ ಗೊತ್ತಾ? ಆತನು ಮರಣಕ್ಕೆ ತುತ್ತಾಗ್ಬಿಟ್ಟ. ಓಕೆ, ಸಾಯುವುದೇ ನನಗೆ ಬೇರೆ ಯಾವುದು ಪರಿಹಾರ ಇಲ್ಲ ಎಂಬುದಾಗಿ ಅಂದುಕೊಂಡು ಮರಣಕ್ಕೆ ತುತ್ತಾಗ್ಬಿಟ್ಟ. ಓಕೆ, ಯೇಸು ಕ್ರಿಸ್ತನ ಹತ್ರ ಬಂದು ಆತನ ಕ್ಷಮಾಪಣೆ ಕೇಳುವುದಾದ್ರೆ, ಆತನ ಪಾಪವನ್ನು ಒಪ್ಪಿಕೊಳ್ಳುವುದಾದ್ರೆ, ಅದು ಪಾಪವನ್ನು ಬಿಟ್ಟು ಬಿಡುವುದಾದ್ರೆ ಗೊತ್ತಾ, ಯೇಸು ಕ್ರಿಸ್ತನ ಕ್ಷಮಾಪಣೆ ಕೊಡ್ತಾ ಇದ್ದ. ಆತನಿಗೆ ಜೀವನ ಮಾಡುವುದಕ್ಕೆ ಅವಕಾಶ ಇರ್ತಾ ಇತ್ತು. ಆದ್ರೆ ಏನ್ ಮಾಡಿದ್ರು ಗೊತ್ತಾ? ಅಯ್ಯೋ, ನಾನು ಮಾಡಿದ ತಪ್ಪು ದೊಡ್ಡ ತಪ್ಪು ಎಂಬುದಾಗಿ ಅಂದುಕೊಂಡು ಒಬ್ಬಂಟಿಗನಾಗಿ ಆಲೋಚನೆ ಮಾಡಿ, ತನ್ನ ವಿಷಯವಾಗಿ ನಕಾರಾತ್ಮಕವಾಗಿ ಆಲೋಚನೆ ಮಾಡಿ ಮರಣಕ್ಕೆ ತುತ್ತಾದ. ಜಾಗ್ರತೆ. ಹಾಗಾಗಿ ಪ್ರೀತಿ ದೇವಚಂದ್ರೆ, ನೀವು ಒಬ್ಬಂಟಿಗನಾಗಿರುವಾಗ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಆಲೋಚನೆ ಮಾಡಬೇಡ್ರಿ. ಒಂದು ಸಾರಿ ಪೇಪರ್ ನಾನು ಓದ್ತಾ ಇದ್ದೆ. ಈ ಬೆಂಗಳೂರಲ್ಲಿ ಒಂದು ಕುಟುಂಬ, ಆ ಕುಟುಂಬದಲ್ಲಿ 2 ಮಕ್ಕಳು, ಒಬ್ಬರು ತಾಯಿ ತಂದೆಯವರು ತೀರಿ ಹೋಗಿದ್ದಾರೆ. ಆಗ ಕುಟುಂಬ ಬಡತನ ಕುಟುಂಬ. ಚಿಕ್ಕ ಮಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ದೊಡ್ಡ ಮಗ ಮನದಲ್ಲಿ ಬಡತನ ಎಂಬುದಾಗಿ ಅಂದುಕೊಂಡು ಸ್ಕೂಲ್ಗೆ ಹೋಗ್ಲಾರ್ದೆ ಕೆಲಸಕ್ಕೆ ಹೋಗ್ತಾ ಇದ್ದ. ದೊಡ್ಡ ಮಗ ಮತ್ತು ತಾಯಿ ದುಡಿತಾ ಇದ್ರು. ಒಂದಿನ ಏನಾಯ್ತು, ಇದ್ರು ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸ್ನೇಹಿತರಾದ್ರು ಬಹಳವಾಗಿ. ಆಗ ಅದೇ ಸ್ನೇಹಿತರು ಕಂಟಿನ್ಯೂ ಆಗಿ ಏನಾಯ್ತು ಗೊತ್ತಾ, ನಂಬರ್ 9 ಎಂಬುದಾಗಿ ಹೇಳ್ತಾರಲ್ವಾ, ಮಂಗಳ ಮುಖಿಯರು ಈತನಿಗೆ ಪರಿಚಯವಾದ್ರು, ಸ್ನೇಹಿತರಾದ್ರು. ಆಗ ಆತನಿಗೆ ಬಿಗಿನಿಂಗ್ ಅಲ್ಲಿ
ಅವರು ಮಂಗಳ ಮುಖಿಯರೆಂಬುದಾಗಿ ಗೊತ್ತಾಗಲಾರದೆ ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ದ, ಹಾಗೆ ಪಾಪದ ಕೆಲಸವನ್ನು ಮಾಡ್ದ. ಆಮೇಲೆ ಪಾಪದ ಕೆಲಸವನ್ನು ಮಾಡಿದ ಮೇಲೆ ಆತನಿಗೆ ಗೊತ್ತಾಯ್ತು, ಏನು ಗೊತ್ತಾ, ಇವರು ಮಂಗಳ ಮುಖಿಯರು, ಇವರು ನಂಬರ್ 9 ಎಂಬುದಾಗಿ ಗೊತ್ತಾಗುವಾಗ ಅವನಿಗೆ ಅಂದ್ಕೊಂಡ, ಅಯ್ಯೋ ಇಂಥ ದೊಡ್ಡ ತಪ್ಪನ್ನು ಮಾಡಿದ್ದೇನೆ, ಇದು ನನ್ನ ತಾಯಿಗೆ ಗೊತ್ತಾದ್ರೆ, ಇದು ನನ್ನ ತಮ್ಮನಿಗೆ ಗೊತ್ತಾದ್ರೆ, ಇದು ನನ್ನ ಪಕ್ಕದ ಮನೆಯವ್ರಿಗೆ ಗೊತ್ತಾದ್ರೆ, ಇದು ನನ್ನ ಸಂಬಂಧಿಕರಿಗೆ ಗೊತ್ತಾದ್ರೆ, ಇದು ನನ್ನ ಸ್ನೇಹಿತರಿಗೆ ಗೊತ್ತಾದ್ರೆ ಏನು ಎಂಬುದಾಗಿ ಹೇಳಿ ಆ ದಿನವೇ ರಾತ್ರಿ ಮನೆಗೆ ಹೋಗಲಾರದೆ ಟ್ರೈನ್ ಟ್ರ್ಯಾಕ್ಗೂ ಹೋಗಿ ಬಿದ್ದು ಸತ್ತು ಹೋದೆಂಬುದು ನೋಡ್ತೇವೆ. ಆದ ಕಾರಣ ಜಾಗ್ರತೆ. ನಿಮ್ಮ ವಿಷಯವಾಗಿ ಮೊದಲದಾಗಿ ನೀವು ಕೆಟ್ಟದಾಗಿ ಆಲೋಚನೆ ಮಾಡಬಾರ್ದು. ಎರಡನೇದಾಗಿ ಯಾವುದ್ರ ವಿಷಯವಾಗಿ ಕೆಟ್ಟದಾಗಿ ಆಲೋಚನೆ ಮಾಡೋದು, ಬೇರೆಯವರ ವಿಷಯವಾಗಿ ನಾವು ಕೆಟ್ಟದಾಗಿ ಆಲೋಚನೆ ಮಾಡಬಾರದು. ವಿಮೋಚನೆ ಕಾಂಡ 1ನೇ ಅಧ್ಯಾಯ 10ನೇ ವಚನ ನೋಡ್ತಾ ಇದ್ದೇವೆ. ಬೇರೆಯವರ ವಿಷಯವಾಗಿ ನಾವು ಕೆಟ್ಟದಾಗಿ ಆಲೋಚನೆ ಮಾಡಬಾರದು. ನಮ್ಮ ಇಲ್ಲಿ ನೋಡುವಾಗ ವಿಮೋಚನೆ ಕಾಂಡ 1ನೇ ಅಧ್ಯಾಯ 10ನೇ ವಚನ ಓದ್ತೇನೆ. ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರುದ್ಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದಾರು, ಅವರು ವೃತ್ತಿಯಾಗದ ತನ್ನ ಉಪಾಯ ಮಾಡೋಣ ಎಂದು ಹೇಳಿದನು ಎಂಬುದಾಗಿ. ಇಲ್ಲಿ ಬೇರೆ ವಿಷಯವಾಗಿ ಕೆಟ್ಟದಾಗಿ ಆಲೋಚನೆ ಮಾಡ್ತಾ ಇದ್ದಾನೆ. ಈ ಐಗುಪ್ತ ದೇಶದ ರಾಜನು ಇಸ್ರಾಯೇಲರ ಕುರಿತಾಗಿ ಕೆಟ್ಟದಾಗಿ ಆಲೋಚನೆ ಮಾಡ್ತಾ ಇದ್ದಾನೆ. ಅವರನ್ನು ಅಭಿವೃದ್ಧಿಪಡಿಸಲಾರದೆ ಹೇಗೆ ಮಾಡಬೇಕು, ಅವರ ಸಂತಾನವನ್ನು ಅಭಿವೃದ್ಧಿಯಾಗುವುದಕ್ಕೆ ಆಗಲಾರದಿರುವುದಕ್ಕೆ ಏನ್ ಮಾಡಬೇಕು ಎಂಬುದಾಗಿ ಅನೇಕ ಆಲೋಚನೆಗಳನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ನೋಡುವಾಗ ಇಬ್ರಿಯರ ಗಂಡು ಮಗುವನ್ನು ಸಾಯಿಸಬೇಕೆಂಬುದಾಗಿ ಆಲೋಚನೆ, ಇಬ್ರಿಯರ ಗಂಡು ಮಕ್ಕಳು ಇಲ್ಲದೆ ಮಾಡಬೇಕೆಂಬುದಾಗಿ ಆಲೋಚನೆ, ಅವರು ಅಭಿವೃದ್ಧಿಯಾಗದಂತೆ ಮಾಡಬೇಕೆಂಬುದಾಗಿ ಆಲೋಚನೆ, ಇಬ್ರಿಯರಿಗೆ ಹೋದ್ರ ಕೇಡು ಮಾಡಬೇಕೆಂಬುದು ಆಲೋಚನೆ. ಎಷ್ಟು ದುಷ್ಟ ಆಲೋಚನೆ ಮಾಡ್ತಾ ಇದ್ದಾನೆ. ಆಗ ಮತ್ತೆ ಆ ರಾಜನು ಹೇಳ್ತಾ ಇದ್ದಾನೆ, ಇಲ್ಲಿ 15ನೇ ವಚನ ಹೋಗ್ತಾ ನಿಮಗೋಸ್ಕರ, ವಿಮೋಚನ ಕಾಂಡ 1ನೇ 15ನೇ ವಚನ. ಇದಲ್ಲದೆ ಐಗುಪ್ತ ದೇಶದ ಅರಸನು ಸಿಫ್ರಾ ಪೂಗ ಎಂಬ ಇಬ್ರಿಯ ಸುಲಗಿತ್ತಿಯರ ಸಂಗಡ ಮಾತಾಡಿ ಅವರಿಗೆ, ನೀವು ಇಬ್ರಿಯ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸಬೇಕು ಎಂಬ. ಎಷ್ಟು ದುಷ್ಟ ಆಲೋಚನೆ. ಒಂದು ಜನಾಂಗವನ್ನೇ ನಾಶ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡ್ತಾ ಇದ್ದಾನೆ. ಆದ ಕಾರಣ ಪ್ರೀತಿಯ ದೇವಜನರೇ, ಬೇರೆಯವರ ವಿಷಯವಾಗಿ ಕೆಟ್ಟದಾಗಿ ಆಲೋಚನೆ ಮಾಡಬೇಡ. ಮೂರನೇದಾಗಿ ಯಾರ ವಿಷಯವಾಗಿ ಕೆಟ್ಟದಾಗಿ ಆಲೋಚನೆ ಮಾಡಬಾರದು, ದೇವರ ವಿಷಯವಾಗಿ ನಾವು ಕೆಟ್ಟದಾಗಿ ಆಲೋಚನೆ ಮಾಡಬಾರದು. ನಮ್ಮನ್ನು ಎಷ್ಟೋ ಪ್ರೀತಿ ಮಾಡಿ ತಾಯಿ ಗರ್ಭದಲ್ಲಿ ನಮ್ಮನ್ನು ಹಾಕಿ ನಮ್ಮನ್ನು ಸೃಷ್ಟಿ ಮಾಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾನೆ, ಇಷ್ಟು ಒಳ್ಳೆ ಜೀವಿತವನ್ನು ಕೊಟ್ಟಿದ್ದಾನೆ. ಆ ಸೃಷ್ಟಿಕರ್ತನ ದೇವರಿಗೆ ನಾವು ಅನೇಕ ಸಾರಿ ಆತನ ಕುರಿತಾಗಿ ಕೆಟ್ಟದಾಗಿ ಆಲೋಚನೆ ಮಾಡ್ತೇವೆ. ಸಮಸ್ಯೆಗಳು ಬಂದಾಗ, ಪರಿಸ್ಥಿತಿಗಳು ಕೆಟ್ಟು ಹೋಗುವಾಗ ಅವನು ಕೆಟ್ಟವನೆಂಬುದಾಗಿ ಆಲೋಚನೆ ಮಾಡ್ತೇವೆ. ಅವನಿಗೆ ಕಣ್ಣಿಲ್ಲ, ಅವನಿಗೆ ಕಿವಿ ಇಲ್ಲ, ಅವನಿಗೆ ಬಾಯಿ ಇಲ್ಲ, ಅವನಿಗೆ ಕನಿಕರಲಿ ಎಂಬುದಾಗಿ ಆಲೋಚನೆ ಮಾಡ್ತೇವೆ. ನೋ, ನಿನ್ನ ಪರಿಸ್ಥಿತಿ ಕೆಟ್ಟೋಗಿರ್ಬೋದು, ಅದರ ದೇವರು ಕೆಟ್ಟವನು ಅಲ್ಲವೇ ಇಲ್ಲ. ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ಅದಕ್ಕೋಸ್ಕರ ಪ್ರೀತಿ ದೇವಚಂದ್ರ, ಇಂದಿನಿಂದ ಕೆಟ್ಟ ಆಲೋಚನೆ ಮಾಡುವುದಕ್ಕೆ ಸಮಯವಿಲ್ಲ ಎಂಬುದಾಗಿ ಹೇಳಬೇಕು ಹೊರತಾಗಿ ದೇವರ ಕುರಿತಾಗಿ ಆಲೋಚನೆ ಮಾಡುವುದಕ್ಕೆ ಸಮಯ ಇದೆ ಎಂಬುದಾಗಿ ಹೇಳಬೇಕು. ಒಂದನೇದಾಗಿ. ಎರಡನೇದಾಗಿ ಯಾವುದಕ್ಕೂ ಸಮಯ ಇಲ್ಲ ಎಂಬುದಾಗಿ ಹೇಳಬೇಕಾಗಿದೆ. ಕೆಟ್ಟ ಮಾತುಗಳನ್ನು ಆಡುವುದಕ್ಕೆ ಸಮಯವಿಲ್ಲ. ಕೆಟ್ಟ ಮಾತುಗಳನ್ನು ಆಡುವುದಕ್ಕೆ ಸಮಯವಿಲ್ಲ ಎಂಬುದಾಗಿ ಹೇಳಬೇಕಾಗಿದೆ. ಸೊ ಆದಿಕಾಂಡ 12ನೇ ಅಧ್ಯಾಯ 11ರಿಂದ 13ನೇ ವಚನ ನಾನು ಓದೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನೋಡುವಾಗ ಕೆಟ್ಟ ಮಾತುಗಳ ವಿಷಯವಾಗಿ ಅಥವಾ ಆದಿಕಾಂಡ ನೋಡಿ 12 ಮತ್ತು 11, 13 ಓದ್ತೇನೆ. ಭಕ್ತನಾಗಿರುವಂತಹ ಅಬ್ರಮನ ಬಗ್ಗೆ, ಅವನು ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿಯಾದ ಸಾರಳಿಗೆ, ಕೇಳು, ನಿನ್ನ ಸುಂದರಿ ಎಂದು ನಾನು ಬಲ್ಲೆ. ಐಗುಪ್ತ ದೇಶದವರು ನಿನ್ನನ್ನು ಕಂಡು ಈಕೆಯು ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು. ಆದ ಕಾರಣ ನೀನು ನನಗೆ ತಂಗಿಯಾಗಬೇಕು. ಅವರಿಗೆ ಹೇಳು, ಹೀಗೆ ಹೇಳಿದರೆ ನಿನ್ನ ನಿಮಿತ್ತವಾಗಿ ನನಗೆ ಹಿತವಾಗುವುದು, ನಾನು ನಿನ್ನ ದೆಸೆಯಿಂದ ಸಾಯದೆ ಬದುಕುವೆನು ಎಂದು ಹೇಳಿದನು. ಆಮೆನ್. ಕೆಟ್ಟ ಮಾತುಗಳು ಆಡುವುದಕ್ಕೆ ಸಮಯ, ಅಂದ್ರೆ ಸುಳ್ಳು ಹೇಳುವುದಕ್ಕೆ ಸಮಯವಿಲ್ಲ ಎಂಬುದಾಗಿ ನಾವು ಹೇಳಬೇಕಾಗಿದೆ. ಇಲ್ಲಿ ಭಕ್ತನಾಗಿರುವಂತ ಅಬ್ರಹಾಮನು ಏನ್ ಮಾಡ್ತಾ ಇದ್ದಾನೆ, ಐಗುಪ್ತ ದೇಶಕ್ಕೆ ಇಳಿದು ಹೋಗ್ತಾ ಇದ್ದಾನೆ. ಹೋಗುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ರಾಜ್ಯ ಈತನ ಹೆಂಡತಿ ನೋಡಿ ಏನ್ ಮಾಡ್ತಿದ್ದಾನೆ, ಒಳ್ಳೆ ಸ್ತ್ರೀ ಎಂಬುದಾಗಿ ಉತ್ತರ ಆತನು ಆಕೆ ಜೊತೆಗೆ ಪ್ರೀತಿಗೆ ಬೀಳ್ತಾನೆ, ಕೆಡಿಸ್ತಾರೆ, ನನ್ನನ್ನು ನಾಶ ಮಾಡ್ತಾರೆ ಎಂಬುದಾಗಿ ಆಲೋಚನೆ ಮಾಡಿ ಆತನು ಸುಳ್ಳು ಹೇಳ್ತಾನೆ. ಉತ್ತರ, ನೋಡಮ್ಮ, ನೀನು ನನಗೆ ತಂಗಿ ಆಗ್ಬೇಕೆಂಬುದಾಗಿ ಹೇಳು. ಅಂದ್ರೆ ಅರ್ಥ ಏನು,
ಸುಳ್ಳು ಹೇಳುವುದರ ಮೂಲಕವಾಗಿ ಜೀವನ ನಡೆಸಬೇಕೆಂಬುದಾಗಿ ಆಲೋಚನೆ ಯಾರದು? ಭಕ್ತನಾಗಿರುವಂತಹ ಅಬ್ರಾಮನ. ಪ್ರೀತಿ ದೇವಚಂದ್ರೆ, ಎಷ್ಟೋ ಜನ ಈ ದಿನ ಸುಳ್ಳು ಹೇಳಿ ಬದುಕುತ್ತಾ ಇದ್ದಾರೆ. ಸುಳ್ಳು ಮೇಲೆ ಸುಳ್ಳು, ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ. ಅಯ್ಯೋ ಸಾರ್, ಅಲ್ಲಿ ಸುಳ್ಳು ಹೇಳದೆ ಹೋದ್ರೆ ಜೀವನ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ. ನೋ, ಅಬ್ರಾಮನು ಹಾಗೆ ಅಂದುಕೊಂಡ, ಆದ್ರೆ ಜೀವನ ಮಾಡಕ್ಕೆ ಆಗಲಿಲ್ಲ. ಆದ್ರ ಕಾರಣ ಇಂದಿನಿಂದ ಕೆಟ್ಟ ಮಾತುಗಳನ್ನು ಆಡುವುದಕ್ಕೆ, ಒಬ್ಬರನ್ನು ನೋಯಿಸುವಂತ ಮಾತುಗಳು, ಒಬ್ಬರನ್ನು ಕೆಡಿಸುವಂತ ಮಾತುಗಳು, ಒಬ್ಬರನ್ನು ಭಯಪಡಿಸುವಂತ ಮಾತುಗಳು, ಒಬ್ಬರನ್ನು ನಿಂದಿಸುವಂತ ಮಾತುಗಳು, ಒಬ್ಬರನ್ನು ಗಾಯಪಡಿಸುವಂತ ಮಾತುಗಳನ್ನು ಆಡುವುದಕ್ಕೆ ನನಗೆ ಸಮಯವಿಲ್ಲ ಎಂಬುದಾಗಿ ಹೇಳಬೇಕು ಎಂಬುದಾಗಿ ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆದ ಕಾರಣ ಪ್ರೀತಿ ದೇವಚಂದ್ರೆ, ದೇವರ ಕುರಿತಾಗಿ ಮಾತಾಡುವುದಕ್ಕೆ, ದೇವರ ಸುವಾರ್ತೆಯನ್ನು ಹೇಳುವುದಕ್ಕೆ, ದೇವರ ವಾಕ್ಯವನ್ನು ಹೇಳುವುದಕ್ಕೆ ನಮಗೆ ಸಮಯವಿದೆ. ಆದರೆ ಶೋಚನೀಯವಾದ ಸಂಗತಿ ನಿಮಗೆ ಹೇಳುವಾಗ ಕುಚ್ಚೋದ್ಯ ಮಾತನಾಡುವುದಕ್ಕೆ ನಮಗೆ ಸಮಯ ಇದೆ, ಅರಟಿ ಮಾತನಾಡುವುದಕ್ಕೆ ನಮಗೆ ಸಮಯ ಇದೆ. ಒಬ್ಬರು ಕುರಿತಾಗಿ ಏನಾದರೂ ತಪ್ಪು ಸಿಕ್ಕರೆ ಸಾಕು, ಫೋನ್ನಲ್ಲಿ ಕರೆನ್ಸಿ ಹಾಕೊಂಡು ಅದು ಮುಗಿಯವರೆಗೂ ಬಿಡುವುದಿಲ್ಲ. ಅಷ್ಟು ರುಚಿಯಾಗಿರ್ತದೆ, ಅಷ್ಟು ಸಂತೋಷ ಪಡ್ತದೆ ಒಬ್ಬರು ಕುರಿತಾಗಿ ಕೆಟ್ಟದಾಗಿ ಆಲೋಚನೆ ಮಾಡೋದಕ್ಕೆ. ಹಾಗಾಗಿ ಇಂದು ನೀವು ತೀರ್ಮಾನ ತೆಗೆದುಕೊಳ್ಳ್ರಿ, ಅಥವಾ ಹೇಳ್ರಿ, ನನಗೆ ಸಮಯವಿಲ್ಲ. ಯಾವುದು ಗೊತ್ತಾ? ಬೇರೆ ವಿಷಯವಾಗಿ ಮಾತಾಡೋದಕ್ಕೆ ಅಥವಾ ಕೆಟ್ಟ ಮಾತುಗಳು ಹಾಡೋದಕ್ಕೆ ಸಮಯವಿಲ್ಲ ಎಂಬುದಾಗಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರೀತಿ ದೇವಚಂದ್ರೆ, ಒಂದು ಊರಲ್ಲಿ ತಂದೆ ತಾಯಿ, ಅವ್ರಿಗೊಬ್ಬ ಮಗ ಗಿಡ್ಡಿಗಿರ್ತಾನೆ, ಕುಳ್ಳನಾಗಿರ್ತಾನೆ. ಆಗ ಆತನಿಗೊಂದು ಹೆಣ್ಣು ನೋಡಿ ಮದುವೆ ಏಜ್ ಬರ್ತಾನೆ. ಹೆಣ್ಣು ನೋಡಿ ಆತನಿಗೆ ಮದುವೆ ಮಾಡ್ತಾರೆ. ಹಳ್ಳಿ ಅದು. ಆಮೇಲೆ ಹೀಗೆ ಮದುವೆ ಆಯ್ತು, ಕೆಲವು ದಿನ ಆಯ್ತು. ಅದಾದ ಮೇಲೆ ಮತ್ತು ಈತನು ಆ ಕುಳ್ಳ ವ್ಯಕ್ತಿ ಸಹ ರೈತನಾಗಿರ್ತಾನೆ. ಒಂದಿನ ಅವ್ರ ಮನೆ ಮುಂದೆ ಪಂಚಾಯತ್ ಕಟ್ಟೆ ತರ ಇರ್ತದೆ. ಮನೆ ಮುಂದೆ ಅನೇಕ ಜನರು ಕೂತ್ಕೊಂಡಿರ್ತಾನೆ. ಒಂದಿನ ಬೆಳಗಿನ ಜಾವ ಈತನ ಹೋಗಿ ಸಹ ಅವರ ಜೊತೆಯಲ್ಲಿ ಕೂತ್ಕೊಳ್ತಾನೆ. ಕೂತ್ಕೊಳ್ಳುವಾಗ ಮಾತಾಡ್ತಾ ಇರ್ತಾನೆ. ಆಮೇಲೆ ಮನೆಯಲ್ಲಿ ಹೆಂಡತಿ ಅಡಿಗೆ ಎಲ್ಲ ಮಾಡಿ ಹೊಲಕ್ಕೆ ಹೋಗ್ಬೇಕಾಗಿದೆ, ಕೆಲಸಕ್ಕೆ ಹೋಗ್ಬೇಕಾಗಿದೆ. ಆಮೇಲೆ ಆತನ ಹೆಸರು ರಾಮು ಎಂಬುದಾಗಿ. ಆ ಹೆಸರು ಆಕೆಗೆ ಜ್ಞಾಪಕ ಇರಲಾರದೆ ಏನ್ ಮಾಡ್ತಾಳೆ, ಆತನ ಅಡ್ಡ ಹೆಸರು ಗಿಲ್ಗಿಲ್ ಗಿಡ್ಡ ಎಂಬುದಾಗಿ. ಈ ಅಮ್ಮ ಏನ್ ಮಾಡ್ತಾಳೆ, ಆ ಹೆಸರು ಜ್ಞಾಪಕ ಇರಲಾರದೆ ಗಿಲ್ಗಿಲ್ ಗಿಡ್ಡ ಎನ್ನುವಂತ ಒಂದು ಹೆಸರು ಜ್ಞಾಪಕ ಆಗುತ್ತೆ. ಇದೇ ಹೆಸರಿಂದ ಆತನ ಯಜಮಾನನ್ನು ಕರೆದುಕೊಳ್ತಾರೆ. ಗಿಲ್ಗಿಲ್ ಗಿಡ್ಡ ಬಾ ಎಂಬುದನ್ನು ಕರೀತಾರೆ. ಆಗ ಅಲ್ಲಿ ಕೂತಿರುವಂತ ಜನರು ಹೇಳ್ತಾರೆ, ಏನೋ ನಿನ್ನ ಹೆಂಡತಿ ಎಷ್ಟು ಅವಮಾನಕರವಾಗಿ ನನ್ನ ಕೂಗಿಬಿಟ್ಲು, ಎಷ್ಟು ಅವಮಾನಕರವಾಗಿ ಮಾಡ್ಬಿಟ್ಲು, ನಮ್ಮೆಲ್ಲರ ಮುಂದೆ ನಿನ್ನ ಹೆಸರೇ ಅವಮಾನ ಪಡಿಸ್ಬಿಟ್ಲಲ್ಲ, ಎಂತ ಹೆಂಡತಿ, ನಾನಾಗಿದ್ರೆ ಒಡೆದಾಕ್ಬಿಡ್ತದೆ, ನಾನಾಗಿದ್ರೆ ಸಾಯಿಸ್ಬಿಡ್ತಿದ್ದೆ, ಹಾಗೆ ಹೀಗೆ ಎಂಬುದಾಗಿ ಮಚ್ಚು ತೆಗೆದುಕೊಂಡು ಕೊಲೆ ಮಾಡಿಬಿಡ್ತದೆ, ಹಾಗೆ ಹೀಗೆ ಎಂಬುದಾಗಿ ಅನೇಕ ಮಾತುಗಳು ಅವನ ಮನಸ್ಸಿನಲ್ಲಿ ತುಂಬಿ ಹಾಕಿದ್ರು. ಆಗ ಅವ್ರು ಹೇಳಿದಂಥ ಮಾತುಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಮನೆಗೆ ಬಂದು ಊಟ ಮಾಡ್ದ. ಆಮೇಲೆ ಇಬ್ರು ಗಂಡ ಹೆಂಡತಿ ಎತ್ತುಗಳನ್ನ ಹುಡುಕೊಂಡು ಹೊಲಕ್ಕೆ ಹೋದ್ರು. ಆಮೇಲೆ ಗಂಡ ಬೇರೆ ಕೆಲಸದಲ್ಲಿ ಬಿಜಿದ್ದಾನೆ, ಹೆಂಡತಿ ಹೊಲದಲ್ಲಿ ಮೆಣಸಿನಕಾಯಿ ತೆಗಿತಾ ಇದ್ದಾಳೆ. ಮೆಣಸಿನಕಾಯಿ ತೆಗೆಯುವಂತ ಕೆಲಸಕ್ಕೆ ಆಕೆ ಬ್ಯುಸಿ ಆಗಿದ್ದಾಳೆ. ಆಮೇಲೆ ಇವರು ಹೇಳಿದಂತ ಮಾತುಗಳು ಅವನಿಗೆ ಜ್ಞಾಪಕ ಆಯ್ತು. ನಾನು ಹಾಗಿದ್ರೆ ನಾ ಹೆಂಡತಿ ಈ ತರ ಮಾಡಿದ್ರೆ ಕೊಲೆ ಮಾಡ್ಬಿಡ್ತದೆ ಎಂಬುದಾಗಿ ಅವರ ಒಂದು ಮಚ್ಚು ತೆಗೆದುಕೊಂಡು ಪಾಪ ಯಥಾರ್ಥವಾಗಿ ಹೆಂಡತಿ ಆ ಹೊಲದಲ್ಲಿ ಮೆಣಸಿನಕಾಯಿನ ತೆಗಿತಾ ಇದ್ದಾಳೆ. ಹಿಂದಿನಿಂದ ಹೋಗಿ ಆಕೆಯ ರುಂಡವನ್ನು ಕಟ್ ಮಾಡಿಬಿಟ್ಟ. ಎಷ್ಟು ಭಯಂಕರವಾದದ್ದು. ಅದಕ್ಕೋಸ್ಕರ ಪ್ರೀತಿ ದೇವಚಂದ್ರೆ, ಬೇರೆಯವರ ಮಾತುಗಳನ್ನು ಕಿವಿಲಿ ಹಾಕೋಬೇಡ್ರಿ, ಬೇರೆಯವರ ವಿಷಯವಾಗಿ ಕೆಟ್ಟದಾಗಿ ಆಲೋಚನೆ ಮಾಡಬೇಡ್ರಿ. ಅದಕ್ಕೆ ಸಮಯವಿಲ್ಲ ಎಂಬುದಾಗಿ ಹೇಳ್ರಿ. ಆಮೇಲೆ ಸಮಯವಿಲ್ಲ ಎಂಬುದಾಗಿ ಹೇಳ್ರಿ. ಇನ್ನೊಂದು ಸ್ಟೇಟ್ಮೆಂಟ್ ಇದೆ ಗೊತ್ತಾ? Foolish will speak, you want to speak something, but wise man will speak, he has something to speak. ಅದಕ್ಕೋಸ್ಕರ ಅಜ್ಞಾನಿಯು ಏನೋ ಒಂದು ಮಾತಾಡಬೇಕೆಂಬುದು ಮಾತಾಡ್ತಾನೆ, ಜ್ಞಾನಿಯು ಮಾತಾಡಬೇಕೆಂಬುದಾಗಿ ಮಾತಾಡುವಂಥ ಭಕ್ತನು ಅಥವಾ ಮನುಷ್ಯನು ಆತನಾಗಿದ್ದಾನೆ. ಆದ ಕಾರಣ ಬೇರೆ ವಿಷಯವಾಗಿ ಮಾತಾಡೋದಕ್ಕೆ ಅಥವಾ ಕೆಟ್ಟ ಮಾತುಗಳು ಆಡುವುದಕ್ಕೆ ಅಥವಾ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡೋದಕ್ಕೆ ಅಥವಾ ದೇವರ ವಿರುದ್ಧವಾಗಿ ಮಾತಾಡೋದಕ್ಕೆ ಅಥವಾ ನಿನ್ನ ಒಂದು ಸಹೋದರಿ ವಿರುದ್ಧವಾಗಿ ಮಾತಾಡೋದಕ್ಕೆ ನಿಮಗೆ ಸಮಯವಿಲ್ಲ ಎಂಬುದಾಗಿ ಹೇಳಬೇಕಾಗಿದೆ. ದೇವರ ವಾಕ್ಯ ಹೇಳುವುದಾಗಿದೆ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನ ನಿಮಗೋಸ್ಕರ ಹೊತ್ತಲ್ಲಿ ಕೇಳಿಸಿಕೊಳ್ಳ್ರಿ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನ ನೋಡಿ.
3ನೇ 11ನೇ ವಚನ. ಅದೇ ಬಾಯಿಂದ ಸ್ತುತಿ ಶಾಪ ಎರಡು ಬರುತ್ತವೆ ನನ್ನ ಸಹೋದರರೇ, ಈಗಿರುವುದು ಯೋಗ್ಯವಲ್ಲ ಎಂಬುದಾಗಿ. ಆಮೆನ್. ಓಕೆ. ಊಟೆಯ ಒಂದೇ ಬಾಯಿಂದ ಸಿಹಿ ನೀರು ಕಹಿ ನೀರು ಎರಡು ಹೊರಡುವುದುಂಟೆ ಎಂಬುದಾಗಿ ಈ ರೀತಿಗೆ ಹೇಳುವಂತದ್ದಾಗಿದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಮ್ಮ ಬಾಯಿಯಿಂದ, ಅಥವಾ ದೇವರು ನಮಗೆ ಬಾಯಿ ಕೊಟ್ಟಿದ್ದಾನೆ, ದೇವರನ್ನು ಆರಾಧನೆ ಮಾಡೋದಕ್ಕೆ ಬಾಯಿ ಕೊಟ್ಟಿದ್ದಾನೆ, ದೇವರನ್ನು ಸ್ತುತಿ ಮಾಡೋದಕ್ಕೆ. ಓಕೆ, ದೇವರ ಒಂದು ಸೃಷ್ಟಿಯಲ್ಲಿ ಮಾಡಲ್ಪಟ್ಟಂತ ಮನುಷ್ಯನನ್ನು ಯಾಳಿಸೋದಕ್ಕೋಸ್ಕರವಾಗಿ ಅಲ್ಲ. ಅನೇಕ ಜನರು ಮನುಷ್ಯನನ್ನು ಕೆಟ್ಟ ಕೆಟ್ಟ ಮಾತುಗಳನ್ನು ಹಾಡಿ, ಯಾಳಿಸುವಂತ ಮಾತುಗಳನ್ನು ಹಾಡಿ ಅವರನ್ನು ಬದುಕಿದವರನ್ನೇ ಸತ್ತವನಾಗಿ ಮಾಡಿಬಿಡ್ತಾರೆ ಮಾತುಗಳಿಂದಲೇ. ಅದಕ್ಕೋಸ್ಕರ ಒಂದು ಗಾದೆ ಮಾತಿದೆ, ಕತ್ತೆಗೆ ದೊಣ್ಣೆ ಪೆಟ್ಟು, ಮನುಷ್ಯನಿಗೆ ಮಾತಿನ ಪೆಟ್ಟು ಅಂತ ಹೇಳಿ. ಆದ ಕಾರಣ ಇಲ್ಲಿವರೆಗೂ ನೀವು ಹಾಡದಂತ ಕೆಟ್ಟ ಕೆಟ್ಟ ಮಾತುಗಳಿಗೆ ಎಷ್ಟು ಜನ ನೋವು ಪಟ್ಟಿದ್ದಾರೆ ಗೊತ್ತಿಲ್ಲ, ಎಷ್ಟು ಜನ ಕಣ್ಣೀರು ಸುರಿಸಿದರೆ ಗೊತ್ತಿಲ್ಲ, ಎಷ್ಟು ಜನ ಓಕೆ ನಿಮ್ಮನ್ನು ಶಪಿಸಿದರೆ ಗೊತ್ತಿಲ್ಲ. ಇಂದಿನಿಂದಾದರೂ ಹೇಳ್ರಿ, ಕೆಟ್ಟ ಮಾತುಗಳು ಹಾಡೋದಕ್ಕೆ ನನಗೆ ಸಮಯ ಇಲ್ಲ ಎಂಬುದಾಗಿ. ಎಂತ ಮಾತುಗಳು ಆಡಬೇಕಾಗಿದೆ? ನಾವು ಆಡುವಂತ ಮಾತುಗಳು ಕೊಲೆಸದವರಿಗೆ ಬರೆದ ಪತ್ರಿಕೆ ಅದೇ 4ನೇ ಅಧ್ಯಾಯ 6ನೇ ವಚನ ನಿಲ್ಲಿಸುವುದಕ್ಕೆ ಇಷ್ಟಪಡ್ತೇನೆ. ಹೇಗಿರ್ಬೇಕು ಉತ್ತರ, ನಮ್ಮ ಮಾತುಗಳು ಹೇಗಿರ್ಬೇಕು ಎಂಬುದಾಗಿ ಈ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವುದಾಗಿದೆ. ಕೊಲೋಸ 4:6 ಕೇಳಿಸ್ಕೊಳ್ರಿ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ಯಾರ್ಯಾರಿಗೆ ಯಾವ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನು ತಿಳಿದುಕೊಳ್ಳಿರಿ ಎಂಬುದಾಗಿ. ಯಾರ್ಯಾರಿಗೆ ಯಾವ ಯಾವ ರೀತಿಯಲ್ಲಿ ನಮ್ಮ ಸಂಭಾಷಣೆಯು ಇಂಪಾಗಿಯೂ ರಸವತ್ತಾಗಿಯೂ ಇರಬೇಕಾಗಿದೆ. ಒಬ್ಬರನ್ನು ಓಕೆ ಸಂತೋಷಪಡಿಸುವಂತ, ಒಬ್ಬರನ್ನು ಸಮಾಧಾನ ಪಡಿಸುವಂತ, ಒಬ್ಬರನ್ನು ಧೈರ್ಯಪಡಿಸುವಂತ, ಒಬ್ಬರನ್ನು ಆದರಣೆ ಪಡಿಸುವಂತ, ಒಬ್ಬರನ್ನು ಉತ್ತೇಜನ ಪಡಿಸುವಂತ, ಒಬ್ಬರನ್ನು ಅಭಿವೃದ್ಧಿಪಡಿಸುವಂತ, ಒಬ್ಬರನ್ನು ಕಟ್ಟುವಂತ ಮಾತುಗಳು ನಾನು ಹಾಡಬೇಕು. ದೇವರ ಮಗನೇ, ನೀನು ಹಾಡಬೇಕಾಗಿದೆ. ಇಂದಿನಿಂದ ಹೇಳಬೇಕಾಗಿದೆ, ಕೆಟ್ಟ ಮಾತುಗಳು ಹಾಡೋದಕ್ಕೆ ನನಗೆ ಸಮಯ ಇಲ್ಲ ಎಂಬುದಾಗಿ. ಆಮೆನ್. ದೇವರಿಗೆ ಸ್ತೋತ್ರ. ಮುಂದಾಗಿ ಬೇಗನೆ ಹೋಗ್ಬಿಡೋಣ. ಓಕೆ, ಇನ್ನೊಂದು ವಚನ ಓದಿ ನಾನು ಮುಂದೆ ಹೋಗ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಅಲ್ಲಿ ಜಾಗೃತಿ ಗಮನಿಸ್ರಿ. ಅಲ್ಲಿ ಈ ರೀತಿ ಹೇಳ್ತಾ ಇದೆ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ ಓಕೆ 36ನೇ ವಚನ ಕೇಳಿಸ್ಕೊಡ್ರಿ. ನಿಮಗೋಸ್ಕರ ಹೋಗ್ತೇನೆ. ಓಕೆ, ಅದನ್ನು ಕೇಳಿ ಮುಂದೆ ಹೋಗ್ತೇನೆ. ಮತ್ತಾಯನ ಸುವಾರ್ತೆ 12:36. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಹಾಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯಿಂದಲೇ ಉತ್ತರ ಕೊಡಬೇಕು ಎಂಬುದಾಗಿ. ಆಮೆನ್. ನೀವು ಹಾಡುವಂತ ಸುಮ್ಮನೆ ಆಡುವಂತ ಪ್ರತಿಯೊಂದು ಮಾತಿಗೂ ಒಂದು ದಿನ ಬರುತ್ತದೆ, ನ್ಯಾಯ ವಿಚಾರಣೆಯಲ್ಲಿ ಮುಂದೆ ನಿಂತ್ಕೊಳ್ಬೇಕಾಗಿದೆ. ಮತ್ತು ಹಾಗೆ ಕೀರ್ತನೆ 15:3ನೇ ವಚನ ಓದೋದಕ್ಕೆ ಇಷ್ಟಪಡ್ತೇನೆ. ಕೀರ್ತನೆ 15:3ನೇ ವಚನ ನೋಡಿ, ನಿಮಗೋಸ್ಕರ ಇಷ್ಟಪಡ್ತೇನೆ. ಕೀರ್ತನೆ 15:3ನೇ ವಚನ. ಅವನು ಚಾಡಿಯನ್ನು ಎಳೆದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು ಆಗಿರ್ಬೇಕು. ಯಾರು? ಪರಲೋಕಕ್ಕೆ ಸೇರುವವನು ಇಂಥವನಾಗಿರ್ಬೇಕು. ನೀನು ಚಾಡಿ ಹೇಳ್ತೀಯಾ, ಜಾಗ್ರತೆ, ಪರಲೋಕಕ್ಕೆ ಹೋಗುವುದಿಲ್ಲ. ನೀನು ಒಬ್ರು ನಿಂದಿಸ್ತೀಯಾ, ಜಾಗ್ರತೆ, ನೀನು ಪರಲೋಕಕ್ಕೆ ಹೋಗುವುದಿಲ್ಲ. ಆದ ಕಾರಣ ಇಂದಿನಿಂದ ಈ ಥರ ಮಾತುಗಳು ಹಾಡುವುದಕ್ಕೆ ನನಗೆ ಸಮಯವಿಲ್ಲ. ಸುಳ್ಳು ಮಾತುಗಳು, ಹರಟೆ ಮಾತುಗಳು, ಕುಚ್ಚೊದ್ದೆ ಮಾತುಗಳು, ಅಥವಾ ಒಬ್ಬರನ್ನು ಭಯಪಡಿಸುವಂಥ ಮಾತುಗಳು, ಒಬ್ಬರಿಗೆ ಗಾಯಪಡಿಸುವಂಥ ಮಾತುಗಳು, ಅಥವಾ ನಿಂದಿಸುವಂಥ ಮಾತುಗಳು, ಚಾಡಿ ಹೇಳುವಂಥ ಮಾತುಗಳಿಗೆ ನನಗೆ ಸಮಯವಿಲ್ಲ. ಒಬ್ಬರನ್ನು ಕಟ್ಟುವಂಥ ಮಾತುಗಳಿಗೆ ನನಗೆ ಸಮಯವಿದೆ. ಒಬ್ಬರನ್ನು ಸಂತೋಷಪಡಿಸುವಂಥ ಮಾತುಗಳಿಗೆ ಸಮಯವಿದೆ ಎಂಬುದಾಗಿ ಹೇಳಬೇಕಾಗಿದೆ. ಎರಡನೇದಾಗಿ, ಯು ಹ್ಯಾವ್ ಟು ಸೇ ನೋ ಟೈಮ್ ಫಾರ್ ಬ್ಯಾಡ್ ಟಾಕ್. ಕೆಟ್ಟ ಮಾತುಗಳಾಡೋದಕ್ಕೆ ಸಮಯ ಇಲ್ಲ ಎಂಬುದಾಗಿ. ಎರಡನೇದಾಗಿ. ಮೂರನೇದಾಗಿ ಹೋಗ್ಬಿಡೋಣ, ಬೇಗನೆ ಬನ್ನಿ. ಯಾವುದಕ್ಕೆ ನಾವು ಸಮಯ ಇಲ್ಲ ಎಂಬುದಾಗಿ ಹೇಳಬೇಕಾಗಿದೆ. ಕೆಟ್ಟ ಕೆಲಸ ಮಾಡುವುದಕ್ಕೆ ನನಗೆ ಸಮಯವಿಲ್ಲ. I don't have a time to do the bad work ಎಂಬುದಾಗಿ. ದೇವರಿಗೆ ಸ್ತೋತ್ರ. ಒಂದು ವಚನ ಓದಿಕೊಳ್ಳೋಣ. ಲೆವಿಟಿಕಸ್ 10ನೇ ಅಧ್ಯಾಯ 1ರಿಂದ, ಯಾಜಕಕಾಂಡ 10ನೇ ಅಧ್ಯಾಯ 1ರಿಂದ ಕೆಲವು ವಚನ ಓದ್ತೇನೆ ನೋಡ್ರಿ. ಆರೋನನ ಮಕ್ಕಳಲ್ಲಿ ನಾದಾಬು ಅಬೀಯು ಎಂಬಿಬ್ಬರು ತಮ್ಮ ತಮ್ಮ ಧೂಪಾರತಿಗಳಲ್ಲಿ ಯೆಹೋವನು ಆಜ್ಞಾಪಿಸದೆ ಇದ್ದ ಬೇರೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪ ದ್ರವ್ಯವನ್ನು ಹಾಕಿ ಆತನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ ಯೆಹೋವನ ಸನ್ನಿಧಿಯಲ್ಲಿ ಬೆಂಕಿ ಹೊರಟು ಅವರನ್ನು ನಾಶ ಮಾಡಿತು. ಅವರು ಯೆಹೋವನ ಸನ್ನಿಧಿಯಲ್ಲಿ ಸತ್ತರು ಎಂಬುದಾಗಿ. ಅದೇ ರೀತಿ ಇನ್ನೊಂದು ವಚನ ಸಹ ನಾನು ಓದಿಸಬೇಕಾಗಿದೆ. ಇನ್ನೊಂದು ವಚನ ಸಾಮುವೇಲ 1ನೇ ಸಾಮುವೇಲ
2ನೇ ಅಧ್ಯಾಯ 22 ವಚನ. 1 ಸಾಮುವೇಲ 2:22 ವಚನ ಓದ್ತೀನಿ, ಕೇಳಿಸ್ಕೊಡ್ರಿ. ಇಲ್ಲಿ ಎಲಿಯನ ಮಕ್ಕಳ ವಿಷಯವಾಗಿ, ಬಹುವೃದ್ಧನಾದ ಎಲಿಯು ತನ್ನ ಮಕ್ಕಳು ಎಲ್ಲಾ ಇಸ್ರಾಯೇಲರಲ್ಲಿ ನಡೆಸುತ್ತಿರುವುದನ್ನು ಅವರು ದೇವದರ್ಶನ ಗುಡಾರದ ಬಾಗಿಲಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ ಸಂಗಮಿಸುತ್ತಿರುವುದನ್ನು ಕೇಳಿ ಅವರಿಗೆ, ನೋಡ್ರಿ, ಸಂಗಮಿಸುತ್ತಿರುವುದನ್ನು, ಸಂಗಮಿಸ್ತಾ ಇದ್ದಾರೆ, ವ್ಯಭಿಚಾರ ಮಾಡ್ತಾ ಇದ್ದಾರೆ. ಯಾಜಕನ ಮಕ್ಕಳು ಎಷ್ಟು ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ. ಆಗ ನಾದಾಬು ಅಬೀಸ ತಪ್ಪು ಕೆಲಸ ಮಾಡಿದ್ರು. ದೇವರ ಸನ್ನಿಧಿಯಿಂದ ಆಶೀರ್ವಾದ ಬರಬೇಕು. ಅವರು ತಪ್ಪಾಗಿ ಕೆಲಸ ಮಾಡೋದ್ರಿಂದ ಬೆಂಕಿ ಬಂದು ಅವ್ರ ನಾಶ ಮಾಡುವುದರು. ಜಾಗ್ರತೆ. ಈ ದಿನ ನೀನು ಎಂತ ಕೆಲಸ ಮಾಡ್ತೀಯ? ಮೋಸ ಮಾಡುವಂತ ಕೆಲಸ ಮಾಡ್ತಾ ಇದೀಯಾ? ಕಳ್ಳತನ ಮಾಡುವಂತ ಕೆಲಸ ಮಾಡ್ತಾ ಇದೀಯಾ? ವ್ಯಭಿಚಾರ ಮಾಡುವಂತ ಕೆಲಸ ಮಾಡ್ತಾ ಇದೀಯಾ? ಅಥವಾ ಕೊಲೆ ಮಾಡುವಂತ ಕೆಲಸ ಮಾಡ್ತಾ ಇದೀಯಾ? ಅಥವಾ ಬೇರೆ ಬೇರೆ ತಪ್ಪುಗಳನ್ನು ಮಾಡುವಂತ ಕೆಲಸಗಳು ಮಾಡ್ತಾ ಇದೆಯಾ? ಒಂದಿನದಲ್ಲಿ ಎಷ್ಟು ತಪ್ಪು ಕೆಲಸಗಳು ಮಾಡ್ತಾ ಇದೆಯಾ? ಒಂದು ಸಾರಿ ನೀನು ಗ್ರಹಿಸಿಕೋ. ಈ ಎಲಿಯನ ಮಕ್ಕಳು ಸಹ ಏನಾದ್ರೂ ಗೊತ್ತಾ? ಓಕೆ, ಈ ರೀತಿಗೆ ತಪ್ಪು ಕೆಲಸ ಮಾಡುವಾಗ ಎಂತ ಸ್ಥಿತಿ ಹೋಗಿ 36ನೇ ವಚನ ಓದ್ತೇನೆ, ಕೇಳಿಸ್ಕೊಳ್ರಿ. ಅದೇ 1 ಸಾಮುವೇಲ 2ನೇ ಅಧ್ಯಾಯ 36. ನಿನ್ನ ಮನೆಯಲ್ಲಿ ಉಳಿದವರು ಬಂದು ಅವನ ಮುಂದೆ ಅಡ್ಡ ಬಿದ್ದು, ನಮಗೆ ಒಂದು ದುಡ್ಡನ್ನು, ರೊಟ್ಟಿಯ ಚುರುಕು ಕೊಡು, ಒಂದು ತುತ್ತು ಅನ್ನಕ್ಕೆ ಮಾರ್ಗವಾಗುವ ಹಾಗೆ ದೇವಸ್ಥಾನ ಸೇವೆಯಲ್ಲಿ ಯಾವುದಕ್ಕಾದರೂ ನಮ್ಮನ್ನು ಸೇರಿಸಿಕೊ ಎಂದು ಅವನನ್ನು ಬೇಡಿ ಕೊಳ್ಳುವರು ಎಂಬುದೇ ಅಂದನು ಎಂಬುದಾಗಿ. ನೋಡಿ, ಎಷ್ಟು ಭಯಂಕರವಾದ ಒಂದು ಬಡತನಕ್ಕೆ ಬಂದ್ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ? ತಪ್ಪು ಕೆಲಸ ಮಾಡುವುದರಿಂದ. ಅಥವಾ ನಾದಾಬು ಅಬೀಬು ಆರೋನ ಮಕ್ಕಳು ಸತ್ತೇ ಹೋಗ್ಬಿಟ್ರು ದೇವರ ಸನ್ನಿಧಿಯಲ್ಲಿ. ಯಾಕೆ? ತಪ್ಪು ಕೆಲಸ ಮಾಡುವುದರಿಂದ. ಪ್ರೀತಿ ದೇವಚಂದ್ರೆ, ಈ ದಿನ ನನ್ನ ನಿನ್ನ ಸಂಗತಿ ಏನು? ಯಾವುದಕ್ಕೂ ಸಮಯ ಇಲ್ಲದೆ ಹೇಳ್ತಾ ಇದೀಯ? ಕೆಟ್ಟ ಆಲೋಚನೆ ಮಾಡೋದಕ್ಕೆ ಸಮಯ ಇಲ್ಲದೆ ಹೇಳ್ತಾ ಇದೆಯಾ? ಅಥವಾ ದೇವರ ವಿಷಯವಾಗಿ ಆಲೋಚನೆ ಮಾಡೋದಕ್ಕೆ ಸಮಯ ಇಲ್ಲದೆ? ಜಾಗ್ರತೆ. ಕೆಟ್ಟ ಮಾತುಗಳನ್ನು ಆಡೋದಕ್ಕೆ ಸಮಯ ಇಲ್ಲದೆ ಹೇಳ್ತಾ ಇದೆಯಾ? ಅಥವಾ ದೇವರ ವಿಷಯವಾಗಿ ಮಾತಾಡೋದಕ್ಕೆ ಸಮಯ ಇಲ್ಲದೆ ಹೇಳ್ತಾ ಇದೆಯಾ? ಅಥವಾ ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಸಮಯ ಇಲ್ಲದೆ ಹೇಳ್ತಾ ಇದೆಯಾ? ಅಥವಾ ದೇವರ ಕೆಲಸ ಮಾಡೋದಕ್ಕೆ ಸಮಯ ಇಲ್ಲದೆ ಹೇಳ್ತಾ ಇದೆಯಾ? ಯಾವುದಕ್ಕೆ ಸಮಯ ಇಲ್ಲದೆ ಹೇಳ್ತಾ ಇದೆಯಾ? ನೋಡ್ರಿ, ಕೆಟ್ಟ ಕೆಲಸಗಳು ಅಥವಾ ಈ ರೀತಿಯಾದ ಒಂದು ಇವುಗಳಿಗೆ ನಾವು, ಈ 3 ವಿಷಯಗಳಿಗೆ ನಾವು ಸಮಯ ಕೊಡುವುದಾದರೆ ನಮಗೆ ಅಸಮಾಧಾನ, ಅಸಂತೋಷ, ಅವಮಾನ, ನಿಂದೆ ಮತ್ತು ನಾವು ನರಕಕ್ಕೆ ಹೋಗ್ಬಿಡ್ತೇವೆ. ಇವುಗಳಿಗೆ ಸಮಯ ಕೊಡಲಾರದೆ ನಾವು ದೇವರಿಗೆ ಸಮಯ ಕೊಡುವಾಗ, ವಾಕ್ಯ ಓದುವಾಗ, ವಾಕ್ಯವನ್ನು ಧ್ಯಾನ ಮಾಡುವಾಗ, ವಾಕ್ಯದಲ್ಲಿರುವಂತಹ ಮರ್ಮಗಳನ್ನು ತಿಳಿದುಕೊಳ್ಳುವಾಗ, ಅದರಲ್ಲಿ ಸಂತೋಷ ಪಡುವಾಗ ಗೊತ್ತಾ, ನಮಗೆ ಸ್ವರ್ಗದಲ್ಲಿ ಸಹ ದೇವರು ಒಳ್ಳೆಯ ಪ್ರತಿಫಲ ಕೊಡುವಂಥ ದೇವರು ಆತನಾಗಿದ್ದಾನೆ. ಆದ ಕಾರಣ ನಾನು ಕಳಕಳಿಯಿಂದ ಕೇಳಿಕೊಟ್ಟ ದೇವರ ಸೇವಕನಾಗಿ ಇಂದಿನಿಂದ ಯಾವುದಕ್ಕೂ ನೀವು ಸಮಯ ಇಲ್ಲದಾಗಿ ಹೇಳ್ತೀರಾ? ಕೆಟ್ಟ ಆಲೋಚನೆ ಮಾಡೋದಕ್ಕೆ ಸಮಯ ಇಲ್ಲದಾಗ ಹೇಳ್ತೀರಾ? ಅಥವಾ ಒಳ್ಳೆ ಆಲೋಚನೆ ಮಾಡೋದಕ್ಕೆ ಸಮಯ ಇಲ್ಲದಾಗ ಹೇಳ್ತೀರಾ? ಕೆಟ್ಟ ಮಾತುಗಳು ಆಡೋದಕ್ಕೆ ಸಮಯ ಇಲ್ಲದಾಗ ಹೇಳ್ತೀರಾ? ಒಳ್ಳೆ ಮಾತುಗಳು ಆಡೋದಕ್ಕೆ ಸಮಯ ಇಲ್ಲದಾಗ ಹೇಳ್ತೀರಾ? ಅಥವಾ ಕೆಟ್ಟ ಕೆಲಸ ಮಾಡೋದಕ್ಕೆ ಸಮಯ ಇಲ್ಲದಾಗ ಹೇಳ್ತೀರಾ? ಅಥವಾ ಒಳ್ಳೆ ಕೆಲಸ ಮಾಡೋದಕ್ಕೆ ಸಮಯ ಇಲ್ಲದಾಗ ಹೇಳ್ತೀರಾ? ಯಾವುದಕ್ಕೆ ಹೇಳ್ತೀರಾ? ಈ ದಿನ ತೀರ್ಮಾನಿಸಿ, ಹೌದು ದೇವರೇ, ಇಂಥವಳಿಗೆ ನನ್ನ ಸಮಯ ಎಂಬುದಾಗಿ ಹೇಳ್ತೇನೆ, ಇಂಥವಳಿಗೆ ಸಮಯ ಇದೇ ಎಂಬುದಾಗಿ ಹೇಳುತ್ತೇನೆ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡು ದೇವರಿಗೆ ನಿಮ್ಮ ಆತ್ಮ ಪ್ರಾಣ ಶರೀರವನ್ನು ಒಪ್ಪಿಸಿಕೊಡೋದ್ರ ಮೂಲಕವಾಗಿ ಪ್ರಾರ್ಥನೆಯೊಂದಿಗೆ ನಾವು ಪ್ರಾರ್ಥಿಸೋಣ. ಪರಿಶುದ್ಧವಾದ ನಮ್ಮ ತಂದೆ ದೇವರೇ, ನನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಹೌದು ದೇವರೇ, ಎಷ್ಟೋ ಸಾರಿ ಸಮಯವಿಲ್ಲ ಎಂಬುದಾಗಿ ಹೇಳಿ ಈಸಿಯಾಗಿ ಹೇಳ್ಬಿಡ್ತೀವಿ ದೇವರೇ. ಇದು ನಮ್ಗೆ ಕಲಿಸ್ಕೊಟ್ಟಿದ್ದು ಯಾವುದಕ್ಕೂ ಸಮಯ ಎಂಬುದಾಗಿ ಹೇಳಬೇಕು, ಯಾವುದಕ್ಕೂ ಸಮಯ ಇದೆ ಎಂಬುದಾಗಿ ಹೇಳಬೇಕು, ಯಾವುದಕ್ಕೂ ಸಮಯ ಕೊಡಬೇಕು, ಯಾವುದಕ್ಕೂ ಸಮಯ ಕೊಡಬಾರ್ದು ಎಂಬುದಾಗಿ ದೇವರೇ ಅದರ ಪ್ರತಿಫಲ ಸಹ ನಮ್ಗೆ ತೋರಿಸ್ಕೊಟ್ಟಿದ್ದೇಪ. ರಕ್ಷಕನಿಗೆ ಸ್ತೋತ್ರ. ಏನೇ ಕರ್ತನೆ ನಮ್ಮೊಟ್ಟಿಗೆ ಮಾತನಾಡಿದೆ, ನೀನು ಮಾತುಗಳಿಗೋಸ್ಕರ ನಿಮಗೆ ಸ್ತೋತ್ರವಾಗಲಿ. ಇದನ್ನು ಸ್ವಾಮಿ ನಾವು ಕೇಳಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿನಗಾಗಿ ಜೀವಿಸುವಂತೆ ಕೃಪೆ ಕೊಡು, ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬಿಡುತ್ತೇವೆ ಪರಲೋಕದ ತಂದೆಯೇ, ಆಮೇಲೆ. ಹಾಗೆ ಅಂತ ಆಶೀರ್ವಾದ ತಂದೆ ದೇವರೇ, ನಿನ್ನ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಆತ್ಮನೇ ಐಕ್ಯತೆ, ಸಮಾಧಾನ, ಶಾಂತಿಯು ಈಗಲೂ ಯಾವಾಗಲೂ ನಮ್ಮೊಂದಿಗೆ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್. ಥ್ಯಾಂಕ್ ಯು. God bless you all through this short message. Amen.